Dr. Shivraj Kumar, real star Upendra, and very talented Rajbi Shetty acted and ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ KNK and welcome back to ನಿಮ್ಮ KNK ಯೂಟ್ಯೂಬ್ ಚಾನಲ್ಗೆ. ಗೆಸ್ ಮಾಡ್ರಿ ಇವತ್ತು ನಾ ಎಲ್ಲದೇನೆ ಅಂತ ಹೇಳಿ. ಸ್ವಲ್ಪ ಬಿಲ್ಡಿಂಗ್ ರೋಡ್ ಗೀಡ ನೋಡಿ ಸ್ವಲ್ಪ ಒಂದು ಗೆಸ್ ಮಾಡ್ರಿ. ನೀವು ಗೆಸ್ ಮಾಡಲಿಲ್ಲ ಅಂದ್ರೂ ನಾ ಹೇಳ್ತೀನಿ, ಆದರೂ ಕಮೆಂಟ್ ಬಾಕ್ಸ್ ಒಳಗೆ ಒಂದ್ಸತಿ ಯಾವ ಊರು ಅಂತೇಳಿ ಕಮೆಂಟ್ ಮಾಡ್ರಿ. ನಾ ಇವತ್ತಿರೋದು ಗಂಡು ಮೆಟ್ಟಿದ ನಾಡು. ಎಸ್, ನಾ ಇವತ್ತಿರೋದು ಗಂಡು ಮೆಟ್ಟಿದ ನಾಡು, ನಮ್ಮ ಹುಬ್ಬಳ್ಳಿ ಒಳಗೆ, ನಮ್ಮ ಊರೊಳಗೆ, ನನ್ನ ಊರೊಳಗೆ. ಹೌದ್ರಿ, ಇವತ್ತು ನಾ ಹುಬ್ಬಳ್ಳಿ ಒಳಗದೀನಿ. ಮುಂಜಾನೆ ಲಗು ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಸೀದಾ ಹೊಂಟೇನಿ ಒಂದು ಮೂವಿ ನೋಡಕ್ಕೆ. ಯಾವ ಮೂವಿ ಗೊತ್ತಾ? ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅಂಡ್ ವೆರಿ ಟ್ಯಾಲೆಂಟೆಡ್ ರಾಜ್ಬಿ ಶೆಟ್ಟಿ ಆಕ್ಟೆಡ್ ಅಂಡ್ ನಮ್ಮ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಯಾರ. ಮ್ಯೂಸಿಕ್ ಡೈರೆಕ್ಷನ್ ಇಂದ ಸೀದಾ ಡೈರೆಕ್ಷನ್ ಬಂದಾರ. ಅದ 45 ಮೂವಿ ನೋಡಕ್ಕೆ ನಾ ಈಗ ಹೊಂಟೇನಿ. ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಿ ಮೂವಿಗೆ. ಮನೆಯೊಳಗೆ ಕೆಲಸ ಇತ್ತಂತ ಹೇಳಿ ಲೇಟ್ ಆತ. ಹೋಗಿ ಲೇಟ್ ಆದ್ರೂ ಪರವಾಗಿಲ್ಲ, ಅಂತ ಹೋಗಿ ನೋಡ್ಕೊಂಡ್ ಬರಬೇಕಂತ ಹೇಳಿ ಹೊಂಟೇನಿ ಈ ಪಿಕ್ಚರ್ಗೆ. ಪಿಕ್ಚರ್ ನೋಡ್ಕೊಂಡ್ ಬಂದ ನಿಮ್ಗೆ ಕಂಪ್ಲೀಟ್ ರಿವ್ಯೂ ಹೇಳ್ತೇನೆ. ಪಿಕ್ಚರ್ ಹೆಂಗಿತ್ತು, ಏನ್ ಚಲೋ ಐತಿ ಇದೆಲ್ಲ ಏನೇನಿತ್ತು ಮೂವಿ ಒಳಗೆ ಎಲ್ಲದು ಹೇಳ್ತೇನೆ ನಿಮಗೆ. ಹೋಗಿ ಫಸ್ಟ್ ಮೂವಿ ನೋಡ್ತೀನಿ, ಆಮೇಲೆ ಬಂದ ತಕ್ಷಣ ಕಂಪ್ಲೀಟ್ ರಿವ್ಯೂ ನಿಮ್ ಮುಂದಿರ್ತೇನೆ. ಫೈನಲಿ ಮೂವಿ ನೋಡ್ಕೊಂಡ್ ಬಂದೆ. ಈಗ ನಾನ್ ನಿಮ್ಗೆ ಹೇಳ್ತೀನಿ ನನ್ಗೆ ಈ ಮೂವಿ ಒಳಗೆ ಏನೇನ್ ಇಷ್ಟ ಆಯ್ತು, ಏನೇನ್ ಇಷ್ಟ ಆಗ್ಲಿಲ್ಲ, ಅಥವಾ ಇನ್ನೂ ಏನ್ ಬೆಟರ್ ಮಾಡ್ಬೋದಿತ್ತು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇದು ನಂದು ಓನ್ ಪರ್ಸನಲ್ ರಿವ್ಯೂ. ಇದೇನ್ ನಾ ಜನರಲೈಸ್ ಮಾಡಿ ರಿವ್ಯೂ ಹೇಳತ್ತಿಲ್ಲ. ಇದು ನಂದು ಓನ್ ಪರ್ಸನಲ್ ಒಪಿನಿಯನ್. ಯಾವಾಗ ಮಾಡ್ತಾವ ಏನೋ ಮಾರ ಪುಣ್ಯ ರೋಡ್ನ ಸಿಟಿ ಸೆಂಟರ್ ಚಂಬರ್ ಮಾಡ್ದ ಅಬ್ಬಾ ಎಲ್ಲಿ ಬರ್ತೀಯಣ್ಣ? ಓಕೆ, ಈ ಮೂವಿ ಒಳಗೆ ನನಗೆ ಇಷ್ಟ ಆಗಿದ್ದು ಏನಂತಂದ್ರೆ ಇದ್ರ ಸ್ಟೋರಿ ಲೈನ್. ಸೊ ನನಗ್ ಪರ್ಸನಲಿ ಯಾವ್ದಾದ್ರು ಮೂವಿ ನಮ್ದು ಹಳೆ ಕಾಲದ ಇತಿಹಾಸ ಆಯ್ತು ಅಥವಾ ನಮ್ದು ಪುರಾಣಗಳು ಅದನ್ನ ಬೇಸ್ ಮಾಡಿ ಯಾವ್ದು ಸ್ಟೋರಿ ಮಾಡಿರ್ತಾರಲ್ಲ ಅಂತ ಮೂವೀಸ್ ನನಗೆ ಪರ್ಸನಲಿ ಬಹಳ ಇಷ್ಟ ಆಗ್ತಾವು. ಲೈಕ್ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ ಕಾಂತಾರ ಆಯ್ತು, ಕಾಂತಾರ ಚಾಪ್ಟರ್ 1 ಆಯ್ತು, ಇಲ್ಲಾಂದ್ರೆ ನಮ್ ಹಳೆ ಕಾಲದ್ದು ರಾಜ್ಕುಮಾರ್ ಮೂವೀಸ್ ಇದ್ವಲ್ಲ ಅಂತ ಮೂವೀಸ್ ನನ್ ಭಾಳ ಲವ್ ಕನೆಕ್ಟ್ ಆಗ್ತು. ಸೊ ಇದು ಹಂಗ ನನ್ಗೆ ಕನೆಕ್ಟ್ ಆಯ್ತು, ಯಾಕಂದ್ರೆ ಇದು ಗರುಡ ಪುರಾಣದ ರೆಫರೆನ್ಸ್ ಇಟ್ಕೊಂಡೊಂದು ಸ್ಟೋರಿ ಮಾಡ್ಯಾರ. ಸೊ ಅದು ನನ್ ಭಾಳ ಕನೆಕ್ಟ್ ಆಯ್ತು. ಯಾಕಂದ್ರೆ ಇದು ಸ್ಟೋರಿ ಒಳಗೆ ಹೆಂಗೈತೆ ಅಂದ್ರ ಹುಟ್ಟು ಡ್ಯಾಶ್ ಸಾವು, ಆ ಡ್ಯಾಶ್ ನಡಕ್ ನಾವ್ ಏನ್ ಮಾಡ್ತೀವಲ್ಲ ಅದು ನಮ್ಮ ಡೆಸ್ಟಿನಿ ಡಿಸೈಡ್ ಮಾಡ್ತೈತಿ ಅಂತ ಹೇಳಿ. ಇನ್ನೂ ಒಂದು ಸಿಂಪಲ್ ಲೈನ್ ಒಳಗೆ ಹೇಳ್ಬೇಕಾದ್ರೆ ಕೆಟ್ಟದ್ ಮಾಡಿದ್ರೆ ರಾಯಣ್ಣ ಬರ್ತಾನ, ಒಳ್ಳೇದ್ ಮಾಡಿದ್ರೆ ಶಿವಪ್ಪ ಕಾಯಕ್ ಬರ್ತಾನ. ಇದು ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಏನ್ ಎಕ್ಸಾಕ್ಟ್ಲಿ ಇದ್ರ ಮೀನಿಂಗ್ ಏನಂತ. ಸೊ ನೆಕ್ಸ್ಟ್ ಬಂದು ಪರ್ಫಾರ್ಮೆನ್ಸ್. ಈ ಮೂವಿ ಒಳಗ ಎಲ್ಲಾರ್ದು ಪರ್ಫಾರ್ಮೆನ್ಸ್ ಮಸ್ತ್ ಐತಿ. ಎಸ್ಪೆಷಲಿ ರಾಜ್ಬಿ ಶೆಟ್ಟಿ ಅಂತೂ ಫಸ್ಟ್ ಫ್ರೇಮ್ ಒಳಗೆ ಇರ್ತಾರ, ಆಮೇಲೆ ಲಾಸ್ಟ್ ಫ್ರೇಮ್ ಒಳಗ ಅವ್ರ ಅದಾರ. ಅವರು ಇನ್ನೋಸೆಂಟ್ ಆಗಿ ಒಂದು ಇನ್ನೋಸೆಂಟ್ ಹುಡುಗನ್ ಟೈಪ್ ಭಾಳ ಚಂದ ಆಕ್ಟಿಂಗ್ ಮಾಡ್ಯಾರ. ನನಗಂತೂ ಭಾಳ ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ಉಪೇಂದ್ರ, ಪೋಸ್ಟರ್ಸ್ ಎಲ್ಲ ನೋಡಿರ್ಬೇಕು. ಅದೇ ರೀತಿನ ಅವ್ರದ್ದು ಕ್ಯಾರೆಕ್ಟರ್ ಹಂಗ ಡಿಸೈನ್ ಮಾಡಿ ಮಸ್ತ್ ಐತಿ. ಅವ್ರು ಅಂತೂ ಖತರ್ನಾಕ್, ಅವ್ರದ್ದು ನ್ಯಾಚುರಲ್ ಝೋನ್ ಒಳಗ ಅದಾರ. ಸೊ ಅವ್ರದ್ದು ಕ್ಯಾರೆಕ್ಟರ್ ಆಮೇಲೆ ಅವ್ರ ಆಕ್ಟಿಂಗು ಸೂಪರ್. ಲಾಸ್ಟ್ಲಿ ಶಿವಣ್ಣ ಬರೋದು ಫಸ್ಟ್ ಹಾಫ್ ಲಾಸ್ಟಿಗೆ ಬರ್ತಾರ. ಅವ್ರ ಎಂಟ್ರೆನ್ಸ್ ಹಿಡ್ಕೊಂಡು ಫಸ್ಟ್ ಹಾಫ್ ಲಾಸ್ಟಿಗೆ ಬರ್ತಾರ. ಅವ್ರ ಎಂಟ್ರೆನ್ಸ್ ಹಿಡ್ಕೊಂಡು ಅವ್ರ ಇರೋ ಮಟನ್ ಸೂಪರ್ ಆಕ್ಟಿಂಗ್. ಅವ್ರು ಆಕ್ಚುಲಿ ಒಂದ್ ರೀತಿ ಎಕ್ಸ್ಟ್ರಾ ಮೈಲೇಜ್ ಕೊಟ್ಟಾರ ಮೂವಿಗೆ. ಸೊ ಅವ್ರದ್ದು ಹೆಂಗೈತೆ ಅಂದ್ರೆ ಅವ್ರು ಫಸ್ಟ್ಗೆ ಸೀನಾ ಅವ್ರು ಬರ್ಬೇಕಾದ್ರೆ ಒಂದು ದೇವ್ರ ಅಂಬಾರಿ ಹೊತ್ಕೊಂಡ್ ಬರ್ತಾರಲ್ಲ ಅದ ಸೀನ್ ಇಂದ ಸ್ಟಾರ್ಟ್ ಆಕೈತಿ. ಅಲ್ಲಿನೂ ಅವ್ರು ಖತರ್ನಾಕ್ ಆಕ್ಟಿಂಗ್ ಮಾಡ್ಯಾರ. ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲಾರ್ದು ಎಕ್ಸಲೆಂಟ್, ಟಾಪ್ ನಾಚ್. ನೆಕ್ಸ್ಟ್ ಪಾಸಿಟಿವ್ ಸೈಡ್ ಹೇಳ್ಬೇಕಂದ್ರೆ ಮ್ಯೂಸಿಕ್. ಈ ಮೂವಿ ಒಳಗೆ ಯಾವ್ದು ಸಾಂಗ್ಸ್ ಇಲ್ಲ. ಅದು ಆಕ್ಚುಲಿ ಒಂದು ಪ್ರಮೋಷನಲ್ ಸಾಂಗ್ ಇತ್ತು, ಬಟ್ ಆ ಮೂವಿ ಒಳಗೆ ಅದಂತೂ ಇಲ್ಲ. ಬಟ್ ಇದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಗಿಲಿ ಸೂಪರ್ ಐತಿ, ಮಸ್ತ್ ಎಂಟರ್ಟೈನಿಂಗ್ ಐತಿ. ನೀವು ಪ್ರತಿ ಸತಿನೂ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಾಗ ಸೀನ್ಸ್ ಅನ್ನ ಎಲಿವೇಟ್ ಮಾಡ್ತೈತಿ. ಸೊ ನನಗೂ ಪರ್ಸನಲಿ ಬಹಳ ಇಷ್ಟ ಆಗೈತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್.
ಈಗ ನೆಗೆಟಿವ್ ಸೈಡ್ ಬರ್ಬೇಕಂತ ಹೇಳಿದ್ರ ಮೇನ್ಲಿ ನನಗ್ ಸ್ವಲ್ಪ ವರ್ಕೌಟ್ ಆಗ್ಲಾರ್ದು ಇದ್ರದ್ದು VFX. ಸಿ KGF ಕಾಂತಾರ ಬಂತು, ಕಾಂತಾರ ಚಾಪ್ಟರ್ 1, KGF ಚಾಪ್ಟರ್ 2 ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ಟಾವ. ಈಗ ನೀ ಏನ VFX ಯೂಸ್ ಮಾಡಿ ಮೂವೀಸ್ ಮಾಡತ್ತೀರ ಅಂತಂದ್ರೆ ಡೆಫಿನೆಟ್ ಆಗಿ ಆ ಸ್ಟ್ಯಾಂಡರ್ಡ್ ರೀಚ್ ಆಗಂತೂ ಟ್ರೈ ಮಾಡಬೇಕು. ಇನ್ ಕೇಸ್ ಆಗದೆ ಇದ್ರು ಅಟ್ಲೀಸ್ಟ್ ಆ ಲೆವೆಲ್ ಆದ್ರೂ ಅದ್ರದ್ದು ನಿಯರ್ ಬೈ ಆದ್ರೂ ಇರಕ್ಕೂ ಟ್ರೈ ಮಾಡಬೇಕು. ಬಟ್ ಈ ಮೂವಿದು VFX ಆಲ್ಮೋಸ್ಟ್ 30% to 40% ಐತಿ. ಬಟ್ VFX ನಾ ಏನ್ ಅನ್ಕೊಂಡ್ ಹೋಗಿದ್ದೆ ಅದ್ರದ್ದು ನಿಯರ್ ಇದ್ದಿದ್ದಿಲ್ಲ, ಬಾಳ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಸೊ ಇದ್ರದ್ದು ಮೇಜರ್ ಡ್ರಾಬ್ಯಾಕ್ ಇರೋದೇ ಇದ್ರದ್ದು VFX ಒಳಗ. ಸೊ VFX ಒಂದ್ ಚಲೋ ಇದ್ದಿತ್ತಂದ್ರೆ ಈ ಮೂವಿನ ಯಾರು ಕಂಟ್ರೋಲ್ ಮಾಡಕ್ಕಾಗಿದ್ದಿಲ್ಲ, ಇದು ಬೇರೆ ಲೆವೆಲ್ ಒಳಗ ಹೋಗ್ಬಿಡ್ತಿತ್ತು ಮೂವಿ. ಬಟ್ VFX ಈ ಮೂವಿ ಒಳಗೆ ನನಗ್ ಪರ್ಸನಲಿ ಬಹಳ ಡಿಸಪಾಯಿಂಟ್ ಆಗಿರೋಂತ ಮೇಜರ್ ನೆಗೆಟಿವ್ ಪಾಯಿಂಟ್ ಏನಂತ ಹೇಳ್ಬೇಕಂತ ಹೇಳಿದ್ರೆ ಇದ್ರದ್ದು ಕೆಲವೊಂದು ಅನ್ವಾಂಟೆಡ್ ಸೀನ್ ಇದ್ವು ಅಂತ ನನಗ್ ಪರ್ಸನಲಿ ಫೀಲ್ ಆಯ್ತು. ಅದು ಎಸ್ಪೆಷಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಎಂಟ್ರಿ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಚಲೋ ಎಸ್ಟಾಬ್ಲಿಷ್ ಮಾಡಿದ್ರ ಅಥವಾ ಮಾಡಬಹುದಿತ್ತೇನೋ ನನಗ್ ಫೀಲ್ ಆಯ್ತು. ಅದೊಂದ್ 4 ಸೀನ್ ಟ್ರಿಮ್ ಮಾಡಿ ಅಥವಾ ಬೇರೆ ಟೈಪ್ ಏನಾದ್ರು ಸೀನ್ಸ್ ಡಿಸೈನ್ ಮಾಡ್ಕೊಂಡಿರ ಇನ್ನೂ ಬೆಟರ್ ಆಗ್ಬಹುದಿತ್ತು ಅಂತ ಅನಿಸ್ತಿದೆ. ಇದು ನಂದು ಪರ್ಸನಲ್ ಒಪಿನಿಯನ್ ಆಗಿ ಆ ಕೆಲವೊಂದ್ ಸೀನ್ಸ್ ನನಗ್ ಸ್ಲೈಟ್ ಆಗಿ ಡ್ರ್ಯಾಗ್ ಅಂತ ಫೀಲ್ ಬಂತು. ಇದಷ್ಟ ನೆಗೆಟಿವ್ ಇರೋದು ಇದ್ರೊಳಗ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಮೂವಿ ಡೆಫಿನೆಟ್ಲಿ ಒನ್ ಟೈಮ್ ಅಂತೂ ವಾಚಬಲ್ ವಿದೌಟ್ ಫೇಲ್. ನೀವು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು ಅಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಈ ಮೂವಿ ಬಹಳ ಇಷ್ಟಪಡ್ತಾರ. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಡೈರೆಕ್ಷನ್ ಡಿಸೆಂಟ್ ಆಗಿತ್ತು, ಸ್ಟೋರಿ ಅಂತೂ ನನಗೆ ಪರ್ಸನಲಿ ಬಹಳ ಇಷ್ಟ ಆಯ್ತು. ಬಟ್ VFX ಒಂದು ಮೇಜರ್ ಪಾರ್ಟ್ ಈ ಮೂವಿ ಒಳಗೆ ಇರೋದು 30 to 40% ಐತಿ. ಅದನ್ನ ನೀವು ಏನಾದ್ರು ಇನ್ನೂ ಸ್ವಲ್ಪ ಬೆಟರ್ ಮಾಡಿದ್ರು ಅಂತ ಹೇಳಿದ್ರು ಈ ಮೂವಿಗೆ ಐ ಥಿಂಕ್ ಅದು ಬೇರೆ ಲೆವೆಲ್ ಒಳಗ ಹೋಗ್ಬಿಡ್ತಿತ್ತು. ಬಟ್ ಇವಾಗ್ಲೂ ಈ ಮೂವಿ ಚಲೋ ಮೂವಿ, ಹೋಗಿ ಮೂವಿ ನೋಡ್ಬೋದು. ಫ್ಯಾಮಿಲಿ ಕರ್ಕೊಂಡು ಹೋಗಿ ಮೂವಿ ನೋಡ್ರಿ, ಎಂಜಾಯ್ ಮಾಡ್ರಿ. ಇದಾಗಿತ್ತು ನಂದು ಇವತ್ತಿಂದು ರಿವ್ಯೂ ಫಾರ್ 45 ಕನ್ನಡ ಮೂವಿ ಸ್ಟಾರಿಂಗ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿ, ಡೈರೆಕ್ಟೆಡ್ ಬೈ ಅರ್ಜುನ್ ಜನ್. ಇಷ್ಟು ಹೇಳಿ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡತ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಯಾವ್ದಾರು ನಿಮ್ ಫ್ರೆಂಡ್ ಒಬ್ಬರ ಜೊತೆ ಆದ್ರೂ ಶೇರ್ ಮಾಡ್ರಿ. ಟೇಕ್ ಕೇರ್ ಗೈಸ್, ಬಾಯ್.